ಆ ಧ್ವನಿಗೆ ಮಾರು ಹೋಗದವರೇ ಇಲ್ಲ. ಭಾಷೆ ಮೇಲಿನ ಹಿಡಿತ, ಆ ಭಾಷೆಗೆ ತಕ್ಕಂಥ ಭಾವನೆ, ಅಚ್ಚ ಕನ್ನಡ, ಸ್ವಚ್ಛ ಶೈಲಿ, ಅಕ್ಷರಗಳಿಗೆ ಜೀವ ತುಂಬುವ ಸ್ವರ, ಆ ಮಾಧುರ್ಯ ಕಂಠ ಸಿರಿಗೆ ಈಗ ವಿರಾಮ ಬಿದ್ದಿದೆ. ಖ್ಯಾತ ನಿರೂಪಕಿ ಅಪರ್ಣಾ ಕೊನೆಯುಸಿರೆಳೆದಿದ್ದಾರೆ. ಕನ್ನಡ ಕಸ್ತೂರಿಯನ್ನ ಉಣಬಡಿಸ್ತಾ ಇದ್ದ, ಎಲ್ಲರನ್ನ ನಕ್ಕು ನಲಿಸ್ತಾ ಇದ್ದ ಅಪರ್ಣಾರನ್ನ ಕ್ಯಾನ್ಸರ್ ಕಾಯಿಲೆ ಒಳಗಿಂದೊಳಗೆ ತಿಂದು ಹಾಕ್ತು. 3 ದಿನಗಳಿಂದ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡಿತಾ ಇದ್ದ ಅಪರ್ಣಾ ಜಯನಗರದ ಖಾಸಗಿ ಆಸ್ಪತ್ರೆಯಲ್ಲಿ 11ರ ರಾತ್ರಿ 9:45ಕ್ಕೆ ತಮ್ಮ ಉಸಿರಿಗೆ ಶಾಶ್ವತ ವಿರಾಮ ನೀಡಿ ಇಹಲೋಕ ಯಾತ್ರೆಯನ್ನ ಮುಗಿಸಿದ್ದಾರೆ. ಅಪರ್ಣಾ ವಸ್ತಾರೆ ಹುಟ್ಟಿದ್ದು ಶುದ್ಧ ಕನ್ನಡದ ನೆಲೆ ಮಲೆನಾಡಿನ ಚಿಕ್ಕಮಗಳೂರು ಜಿಲ್ಲೆಯ ಪಂಚನಹಳ್ಳಿಯಲ್ಲಿ. ಆದರೆ ಬೆಳೆದಿದ್ದು ಬೆಂಗಳೂರು ಅನ್ನೋ ಮಾಯಾನಗರಿಯಲ್ಲಿ. ಅವರ ಜನ್ಮ ದಿನಾಂಕ 1966 ಅಥವಾ 67 ಅಂತ ಹೇಳಲಾಗುತ್ತೆ. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಅವರು ಹೆಚ್ಚಿನ ಬಾಲ್ಯವನ್ನು ಕಳೆದರು. ಕುಮಾರ ಪಾರ್ಕ್ ಶಾಲೆಯಲ್ಲಿ ಪ್ರಾಥಮಿಕ ಶಿಕ್ಷಣ ಮುಗಿಸಿ MES ಕಾಲೇಜಲ್ಲಿ ಪದವಿಯನ್ನ ಪಡೆದರು. ದೂರದರ್ಶನದ ಕಲಾವಿದೆ ಆಗೋ ಹೆಬ್ಬಯಕೆಯಿಂದ ಬಂದ ಅವರಿಗೆ ಬಣ್ಣದ ಲೋಕ ಬರಮಾಡ್ಕೊಳ್ತು. ಚಿತ್ರ ಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು ಇವರು. ಅಪರ್ಣಾ ಅವರಿಗೆ ಕನ್ನಡ ಸಿನಿಮಾ ರಂಗದಲ್ಲಿ ಸಿಕ್ಕ ಚಾನ್ಸ್ಗಳು ಕಮ್ಮಿ, ಆದರೆ ಬದುಕು ಮಾತ್ರ ನಿರೂಪಣೆಯತ್ತ ಅವ್ರನ್ನ ಸೆಳ್ಕೊಂಡು ಹೋಯಿತು. ಆಮೇಲೆ ಅದೇ ಅವರ ಸರ್ವಸ್ವ ಕೂಡ ಆಯಿತು, ನಿರೂಪಣೆ ಅನ್ನೋದು. PUCಯಲ್ಲೇ ಬಂತು ಸಿನಿಮಾ ಅವಕಾಶ. ಅಪರ್ಣಾ ಅವರಿಗೆ PUC ಮಾಡುವಾಗಲೇ ಸಿನಿಮಾ ಅವಕಾಶ ಕೈಬೀಸಿ ಕರೆದಿತ್ತು. ಅದಕ್ಕೆ ಅವರ ತಂದೆ ಅಡಿಪಾಯ ಹಾಕೊಟ್ಟಿದ್ರು. ಅಪರ್ಣಾ ತಂದೆ KS ನಾರಾಯಣಸ್ವಾಮಿ ಸಿನಿಮಾ ಪತ್ರಕರ್ತರಾಗಿದ್ರು. ಹೀಗಾಗಿ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಾಲ್ ಬಳಿ ಮಗಳಿಗೊಂದು ಅವಕಾಶ ಕೊಡಿ ಅಂತ ಬೇಡಿಕೆ ಇಟ್ಟಿದ್ರು. ಇವರ ತಂದೆಯ ಬೇಡಿಕೆಯಂತೆ 1984ರಲ್ಲಿ ಪುಟ್ಟಣ್ಣ ಕಣಗಾಲ್ ಅವರ ಮಸಣದ ಹೂವು ಸಿನಿಮಾದಲ್ಲಿ ಅಪರ್ಣಾ ಅವರಿಗೆ ಆಕ್ಟ್ ಮಾಡೋ ಅವಕಾಶ ಸಿಕ್ಕಿತ್ತು. ಮಸಣದ ಹೂವು ಪುಟ್ಟಣ್ಣ ಕಣಗಾಲರಿಗೆ ಕೊನೆ ಚಿತ್ರವಾದರೆ ಅಪರ್ಣಾ ಅವರಿಗೆ ಮೊದಲ ಚಿತ್ರ. ಆದರೆ ತಮಗೆ ಇಷ್ಟ ಆಗೋ ಪಾತ್ರ ಸಿಗದೆ, ಅತ್ತ ತಮಿಳು ತೆಲುಗು ಸಿನಿಮಾ ರಂಗದಲ್ಲಿ ಅವಕಾಶ ಸಿಕ್ಕರೂ ಕೂಡ ಹೋಗದೆ ಅಪರ್ಣಾ ಸಿನಿ ಜೀವನ ಹೆಚ್ಚು ಮುಂದುವರಿಲಿಲ್ಲ. ಆಮೇಲೆ ಸಂಗ್ರಾಮ, ನಮ್ಮೂರ ರಾಜ, ಸಾಹಸ ವೀರ, ಇನ್ಸ್ಪೆಕ್ಟರ್ ವಿಕ್ರಮ್, ಡಾಕ್ಟರ್ ಕೃಷ್ಣ ಸೇರಿದಂತೆ ಹಲವಾರು ಸಿನಿಮಾಗಳಲ್ಲಿ ನಟಿಸಿದ್ರು. ಬಳಿಕ ಸಿನಿಮಾಗಳಿಂದ ಸಂಪೂರ್ಣ ದೂರವೇ ಉಳಿದಿದ್ದ ಅಪರ್ಣಾ ಇತ್ತೀಚೆಗಷ್ಟೇ ತೆರೆಕಂಡ ಗ್ರೇ ಗೇಮ್ಸ್ ಅನ್ನೋ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು. ಬಂತೊಂದು ಕರೆ, ಬದಲಾಯಿತು ದಿಕ್ಕು. ಸಿನಿಮಾ ರಂಗದಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇದ್ದ ಅಪರ್ಣಾ ಅವರಿಗೆ ಒಂದಿನ ದೂರದರ್ಶನದಿಂದ ಆಡಿಷನ್ ಕಾಲ್ ಬಂತು. ಸಂದರ್ಶನದಲ್ಲಿ ನಿರರ್ಗಳವಾಗಿ ಮಾತನಾಡಿದ ಅಪರ್ಣಾ ದೂರದರ್ಶನದಲ್ಲಿ ಪ್ರೆಸೆಂಟರ್ ಆಗಿ ಆಯ್ಕೆಯಾದರು. ನಂತರ ದೂರದರ್ಶನದಿಂದ ಆಲ್ ಇಂಡಿಯಾ ರೇಡಿಯೋಗೂ ಕೂಡ ಕೆಲಸ ಮಾಡಿದ್ರು. ವೃತ್ತಿಯನ್ನ ಬಹಳಷ್ಟು ಹಚ್ಕೊಂಡಿದ್ದ ಅವರು ಸಂದರ್ಶನ, ನೇರ ಪ್ರಸಾರ, ಆರೋಗ್ಯ ಕಾರ್ಯಕ್ರಮ, ವಾರ್ತೆ ಓದೋದು, ಹೀಗೆ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಹಿನ್ನೆಲೆ ಧ್ವನಿ ಕೂಡ ನೀಡ್ತಾ ಇದ್ರು. ರೇಡಿಯೋ ಜಾಕಿಯಾಗಿ ಕೆಲಸ ಮಾಡ್ತಾ ಇದ್ದ ಅಪರ್ಣಾ ಅವರು 1998ರಲ್ಲಿ ದೀಪಾವಳಿ ಪ್ರಯುಕ್ತ ನಿರಂತರ 8 ಗಂಟೆಗಳ ಕಾಲ ನಿರೂಪಣೆ ಮಾಡಿ ದಾಖಲೆ ಮಾಡಿದ್ರು. 1993ರಿಂದ 2000ನೇ ಇಸವಿವರೆಗೆ ಸುಮಾರು 7 ವರ್ಷಗಳ ಕಾಲ ದೂರದರ್ಶನದ ಕಾರ್ಯಕ್ರಮಗಳಲ್ಲಿ ನಿರೂಪಣೆ ಮಾಡಿದ್ದಾರೆ. ಡಿಡಿಯಲ್ಲಿ ಕೆಲಸ ಮಾಡ್ತಿದ್ದಾಗಲೇ ಒಂದು ಬಾರಿ ಜೀವರಾಜ್ ಆಳ್ವ ಅಪರ್ಣಾ ತಂದೆಗೆ ಕಾಲ್ ಮಾಡಿ ವೇದಿಕೆ ಕಾರ್ಯಕ್ರಮವೊಂದಕ್ಕೆ ಇಂಗ್ಲಿಷ್ನಲ್ಲಿ ನಿರೂಪಣೆ ಮಾಡಿ ಅಂತ ಕೇಳ್ಕೊಂಡಿದ್ರು. ಇಂಗ್ಲಿಷ್ ಅಂತ ಒಂಚೂರು ಅಳಕು ತೋರಿಸ್ಕೊಳ್ಳಿಲ್ಲ. ಬಂದ ಅವಕಾಶವನ್ನ ಕೈ ಬಿಡಲಿಲ್ಲ. ಬೆಂಗಳೂರಿನ ಅಶೋಕ ಹೋಟೆಲ್ನ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಸಮರ್ಥವಾಗಿ ನಿರೂಪಣೆ ಮಾಡಿದ್ರು. ಇಂಗ್ಲಿಷ್ನಲ್ಲಿ ನಿರೂಪಣೆ ಮಾಡಿದ್ರಿಂದ ಅವರಲ್ಲಿ ಕಾನ್ಫಿಡೆನ್ಸ್ ಲೆವೆಲ್ ಇನ್ನಷ್ಟು ಜಾಸ್ತಿ ಆಗಿತ್ತು. ಅಪ್ಪಟ ಕನ್ನಡದ ಪದಗಳನ್ನು ಮುತ್ತು ಪೋಣಿಸುವಂತೆ ಮಾತನಾಡುವ ಅಪರ್ಣಾರ ಭಾಷಾ ಶುದ್ಧಿ ಕರ್ನಾಟಕದ ತುಂಬ ಚಿರಪರಿಚಿತ. ಸರ್ಕಾರಿ ಕಾರ್ಯಕ್ರಮಗಳಿಂದ ಹಿಡಿದು ಸಾಹಿತ್ಯ ಸಮ್ಮೇಳನ ಸೇರಿ ಬಹುತೇಕ ಕನ್ನಡ ಕಾರ್ಯಕ್ರಮಗಳಲ್ಲಿ ಅಪರ್ಣಾ ಅವರ ಧ್ವನಿ ಕೇಳಲಿಲ್ಲ ಅಂದರೆ ಕಾರ್ಯಕ್ರಮ ಪೂರ್ಣ ಅಲ್ಲ ಅನ್ನೋ ಹಾಗೆ ಫೀಲ್ ಆಗುತ್ತೆ ತುಂಬ ಜನಕ್ಕೆ. ಅಷ್ಟರ ಮಟ್ಟಿಗೆ ಚಿರಪರಿಚಿತ. ಅಚ್ಚರಿ ಅಂದರೆ ಇದುವರೆಗೂ ಅವರು 7,000ಕ್ಕೂ ಅಧಿಕ ಕಾರ್ಯಕ್ರಮಗಳ ನಿರೂಪಣೆ ಮಾಡಿದ್ದಾರೆ. ಮಾಯಾಮೃಗದಲ್ಲಿ ಅಪರ್ಣಾ 1993ರಿಂದ 2010ರವರೆಗೆ ಆಕಾಶವಾಣಿ, ದೂರದರ್ಶನದಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡಿದ್ರು. ಇದೇ ಟೈಮ್ನಲ್ಲಿ ಅವರಿಗೆ TN ಸೀತಾರಾಮ್ ಅವರ ಪರಿಚಯ ಆಯಿತು. ಈ ಪರಿಚಯ ಮಾಯಾಮೃಗ ಧಾರಾವಾಹಿಯಲ್ಲಿ ನಟಿಸುವ ಅವಕಾಶಕ್ಕೆ ಅವರಿಗೆ ದಾರಿಯಾಯಿತು. ಬಳಿಕ ಮುಕ್ತ ಧಾರಾವಾಹಿಯಲ್ಲೂ ಅಪರ್ಣಾ ನಟಿಸಿದ್ರು. ಶೀಲಾ ದೀಕ್ಷಿತ್ ಪಾತ್ರದಿಂದ ಜನರ ಮನಗೆದ್ರು. ಮೂಡಲ ಮನೆ ಅನ್ನೋ ಹೆಸರಾಂತ ಧಾರಾವಾಹಿಯಲ್ಲೂ ಕೂಡ ನಟಿಸಿದ್ರು.
ಆ ನಂತರ ಪ್ರೀತಿ ಇಲ್ಲದ ಮೇಲೆ ಧಾರಾವಾಹಿಯಲ್ಲಿ ಪಲ್ಲವಿಯಾಗಿ ಕಾಣಿಸಿಕೊಂಡಿದ್ದ ಅಪರ್ಣ ಜಿ ಟಿವಿಯ ಜೋಗುಳ ಸರಣಿಯಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸಿಕೊಂಡು ಕನ್ನಡಿಗರ ಮನೆ ಮಾತಾದರು. ಇನ್ನು ಪ್ರೀತಿ ಇಲ್ಲದ ಮೇಲೆ ಪಲ್ಲವಿಯ ಪಾತ್ರಕ್ಕೆ ಅಪರ್ಣ ಅವರಿಗೆ ಶ್ರೇಷ್ಠ ನಟಿ ಪ್ರಶಸ್ತಿ ಕೂಡ ಒಲಿದು ಬಂದಿತ್ತು. ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ ಸ್ಪರ್ಧಿಯಾಗಿದ್ದ ಅಪರ್ಣ ಖಾಸಗಿ ವಾಹಿನಿಗಳು ಬಂದ ನಂತರ ದೂರದರ್ಶನ, ಆಲ್ ಇಂಡಿಯಾ ರೇಡಿಯೋ ತೆರೆಮರೆಗೆ ಸರಿದು. ಹೀಗಾಗಿ ಅಪರ್ಣ ಕೂಡ ಕೇವಲ ಸರ್ಕಾರಿ ಕಾರ್ಯಕ್ರಮಗಳಿಗೆ, ದೂರದರ್ಶನದ ಕೆಲ ವಿಶೇಷ ಕಾರ್ಯಕ್ರಮಗಳಿಗೆ ಸೀಮಿತ ಆದರು. ಆದರೆ ಅವರ ವೃತ್ತಿ ಜೀವನಕ್ಕೆ ಮತ್ತೊಮ್ಮೆ ಜೀವ ತಂದುಕೊಟ್ಟಿದ್ದು ಬಿಗ್ ಬಾಸ್ ಕಾರ್ಯಕ್ರಮ. 2013ರಲ್ಲಿ ಕನ್ನಡದಲ್ಲಿ ಶುರುವಾದ ಬಿಗ್ ಬಾಸ್ ಕಾರ್ಯಕ್ರಮದ ಮೊದಲ ಸೀಸನ್ನಲ್ಲಿ ಅಪರ್ಣ ಸ್ಪರ್ಧಿಯಾಗಿ ಭಾಗವಹಿಸಿದ್ರು. ಅಲ್ಲಿ ಕೇವಲ 41 ದಿನ ಮಾತ್ರ ಇದ್ರೂ ಕೂಡ ಮತ್ತೊಮ್ಮೆ ಜನರ ಮನಸ್ಸನ್ನ ತಲುಪಿದ್ರು. ಇದಾದ ಬಳಿಕ 2015ರಲ್ಲಿ ಅದೇ ಸೀಸನ್ನಲ್ಲಿ ಸ್ಪರ್ಧಿಯಾಗಿದ್ದ ಸೃಜನ್ ಲೋಕೇಶ್ ಅವರು ಮಜಾ ಟಾಕೀಸ್ ಅನ್ನೋ ರಿಯಾಲಿಟಿ ಶೋ ಶುರು ಮಾಡಿದ್ರು. ಈ ಕಾರ್ಯಕ್ರಮದಲ್ಲಿ ಅಪರ್ಣ ಅವರು ತಮ್ಮ ವ್ಯಕ್ತಿತ್ವಕ್ಕೆ ತದ್ವಿರುದ್ಧ ವರಲಕ್ಷ್ಮಿಯಾಗಿ ಕಾಣಿಸಿಕೊಂಡು ಮತ್ತೊಮ್ಮೆ ಕನ್ನಡಿಗರ ಮನ ಗೆದ್ದಿದ್ರು. ನಮ್ಮ ಮೆಟ್ರೋ ಧ್ವನಿಯಾಗಿದ್ದ ಖ್ಯಾತ ನಿರೂಪಕಿ. ಹೇಗೆ ಕಳೆದ 3 ದಶಕಗಳಿಂದ ಕನ್ನಡ ಸೇವೆ ಸಲ್ಲಿಸಿದ್ದ ಅಪರ್ಣ ನಮ್ಮ ಬೆಂಗಳೂರಿನ ನಮ್ಮ ಮೆಟ್ರೋಗೆ ಧ್ವನಿಯಾಗಿದ್ದಾರೆ. ಪ್ರಯಾಣಿಕರು ಹತ್ತುವ ಮತ್ತು ಇಳಿಯುವ ಸೂಚನೆಗಳಿಗೆ ಧ್ವನಿ ಕೊಟ್ಟಿದ್ದಾರೆ. ಅವರ ಧ್ವನಿ ಅಲ್ಲಿ ಉಳಿದು ಬಿಡುತ್ತೆ. ಜೊತೆಗೆ KSRTC, BMTC ಬಸ್ನಲ್ಲಿ ಘೋಷಣೆ ಸೇರಿ ಅನೇಕ ಪ್ರಕಟಣೆಗಳಲ್ಲೂ ಕೂಡ ಅಪರ್ಣ ಅವರ ಧ್ವನಿ ಶಾಶ್ವತವಾಗಿದೆ. ಮಕ್ಕಳಾಗಿರಲಿಲ್ಲ. ಅಪರ್ಣ ಅವರದು ಬಹಳ ಚಿಕ್ಕದಾದ ಕುಟುಂಬ. ಯಾಕಂದ್ರೆ ಅವರ ಕುಟುಂಬ ದೊಡ್ಡದಾಗಲೇ ಇಲ್ಲ. ಅಪರ್ಣ ಅವರಿಗೆ ಪತಿ ನಾಗರಾಜ್ ವಸ್ತಾರೆ ಅವರೇ ಪ್ರಪಂಚ ಆಗಿದ್ರು. ಯಾಕಂದ್ರೆ ನಾಗರಾಜ್ ವಸ್ತಾರೆ ಹಾಗೂ ಅಪರ್ಣ ದಂಪತಿಗೆ ಮಕ್ಕಳಿರಲಿಲ್ಲ. ತಮ್ಮ ಈ ಖಾಸಗಿ ವಿಚಾರದ ಬಗ್ಗೆ ಅಪರ್ಣ ಎಲ್ಲೂ ಕೂಡ ಜಾಸ್ತಿ ಡಿಸ್ಕಸ್ ಮಾಡಿರಲಿಲ್ಲ. ವೈದ್ಯರ ಗಡುವು ಮೀರಿ ಅಪರ್ಣ ಬದುಕಿದ್ದೇ ಚಮತ್ಕಾರ. ಹೀಗೆ ತಮ್ಮ ಕಂಠದಿಂದ ಕನ್ನಡಿಗರ ಪ್ರೀತಿ ಪಾತ್ರರಾಗಿದ್ದ ಅಪರ್ಣರ ಶ್ವಾಸಕೋಶಕ್ಕೆ 2 ವರ್ಷದ ಹಿಂದೆ ಕ್ಯಾನ್ಸರ್ ಮಾರಿ ನುಗ್ಗಿತ್ತು. ಅದು ಗೊತ್ತಾಗೋ ಹೊತ್ತಿಗೆ 4th ಸ್ಟೇಜ್ನಲ್ಲಿತ್ತು. ವೈದ್ಯರು ಹೆಚ್ಚಂದ್ರೆ 6 ತಿಂಗಳು ಮಾತ್ರ ಬದುಕುಳಿತಾರೆ ಅಂತ ಹೇಳಿದರು. ಆದರೆ ಛಲಗಾತಿ ಅಪರ್ಣ ಸಾವಿನ ವಿರುದ್ಧ ಹೋರಾಡಿ 1.5 ವರ್ಷ ಬದುಕಿದ್ರು. ಆದರೆ ಇತ್ತೀಚೆಗೆ ಫೆಬ್ರವರಿಯಿಂದ ಫುಲ್ ವೀಕ್ ಆಗ್ತಾ ಬಂದಿದ್ರು. ಜಸ್ಟ್ 3 ದಿನಗಳ ಹಿಂದಷ್ಟೇ ಜಯನಗರದ ಶಾಂತಿ ಆಸ್ಪತ್ರೆಗೆ ದಾಖಲಾಗಿದ್ರು. 11ರ ರಾತ್ರಿ 9:45ಗೆ ತಮ್ಮ ಉಸಿರಿಗೆ ಈಗ ಶಾಶ್ವತ ವಿರಾಮವನ್ನು ನೀಡಿದ್ದಾರೆ. ಇಹಲೋಕ ಯಾತ್ರೆಯನ್ನ ಮುಗಿಸಿದ್ದಾರೆ. ಆದರೆ ಅಪರ್ಣ ಅವರ ಆ ಧ್ವನಿ ಶಾಶ್ವತವಾಗಿ ನಮ್ಮ ನಡುವೆ ಉಳ್ಕೊಂಡ್ಬಿಡತ್ತೆ. ಅಪರ್ಣ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರ ಕುಟುಂಬಕ್ಕೆ ಈ ದುಃಖವನ್ನ, ಈ ಲಾಸ್ ಅನ್ನ ತಡೆದುಕೊಳ್ಳೋ ಶಕ್ತಿ ಸಿಗಲಿ.